ಇನ್ನು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಎಲ್ಲರೂ ಇಷ್ಟಪಡುವ ಅದರಲ್ಲೂ ಸಂಜೆ ಟೈಮ್ನಲ್ಲಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ತಿಂಡಿಗಳು ಅಂತ ಅಂದರೆ ಅದು ಈ ಗೋಬಿ ಮಂಚೂರಿ ಆಮೇಲೆ ಈ ಕಾಟನ್ ಕ್ಯಾಂಡಿ. ಆದರೆ ಇದರಲ್ಲಿ ಕ್ಯಾನ್ಸರ್ ಉಂಟು ಮಾಡುವಂಥ ಅಂಶ ಪದೇ ಪದೇ ಪತ್ತೆ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲೇ ಪುದುಚೇರಿ ಹಾಗೆ ತಮಿಳುನಾಡು ಸರ್ಕಾರಗಳು ಇದ್ರ ವಿರುದ್ಧವಾಗೆಲ್ಲ ಕ್ರಮ ತೆಗೆದುಕೊಂಡು ಬ್ಯಾನ್ ಮಾಡಿದ್ವು. ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಅಸುರಕ್ಷಿತ ಕಾಟನ್ ಕ್ಯಾಂಡಿ ಹಾಗೆ ಈ ಗೋಬಿ ಮಂಚೂರಿಗೆ ನಿಷೇಧ ಹೇರಿದೆ. ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ, ಪನೀರ್ ಮಂಚೂರಿ, ಚಿಕನ್ ಮಂಚೂರಿ, ಒಂದ ಎರಡ ಗೋಬಿ ಮಂಚೂರಿಯಲ್ಲಿ 16 ರೀತಿಯ ವೆರೈಟಿಗಳಿವೆ. ಆದ್ರೆ ಈಗ ಗೋಬಿ ಮಂಚೂರಿ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಗೆ ನಿಷೇಧ ಹೇರಿದ್ದಾರೆ. ಕಲರ್ ಬಳಸಿ ಮಾಡುವ ಗೋಬಿ, ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶ. ರಾಜ್ಯದಲ್ಲಿ ಮಾರಾಟ ಮಾಡ್ತಿರುವ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಮಾದರಿಗಳಲ್ಲಿ ಆರೋಗ್ಯಕ್ಕೆ ಮಾರಕವಾದ ಅಂಶ, ಬಣ್ಣ ಸೇರಿದಂತೆ ವ್ಯಸನಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ. ಹೀಗಾಗಿ ಈ ಅಸುರಕ್ಷಿತ ವಸ್ತುಗಳ ಬಳಕೆಗೆ ಆರೋಗ್ಯ ಇಲಾಖೆ ನಿಷೇಧ ಹೇರಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಕಲರಿಂಗ್ ಏಜೆಂಟ್ ಏನಿದೆ, ವಿಶೇಷವಾಗಿ ಇದು ಯೂಸ್ ಮಾಡುವಂಗೆ ಇಲ್ಲ. ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ. ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಇದು ಯಾವುದೋ ರೋಡೋಮೈನ್ ಬಿ. ಆದರೆ ಅದನ್ನು ಇವತ್ತು ಕಂಡು ಬಂದಿರತಕ್ಕಂಥದ್ದು ನಮ್ಮ ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಭಾಳ ಗಂಭೀರವಾದಂಥ ವಿಷಯ. ಸೊ ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಆದರೆ ಖಂಡಿತವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ಉಪಯೋಗ ಮಾಡೋಂಗಿಲ್ಲ. ಈಗ ಒಂದು ಸುತ್ತೋಲೆಯನ್ನು ಕೂಡ ನಮ್ಮ ಆಯುಕ್ತರು ಇವತ್ತು ಹೊರಡಿಸಿದ್ದಾರೆ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ವಿಭಾಗದಿಂದ ರಾಜ್ಯದ 170ಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿ ಮಾದರಿಗಳನ್ನ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗಿದೆ. ಈ ವೇಳೆ 100ಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿ ಅಸುರಕ್ಷಿತ ಎನ್ನುವ ವರದಿ ಬಂದಿದೆ. ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣ ಬಳಕೆ ಪತ್ತೆಯಾಗಿದೆ. ಕಾಟನ್ ಕ್ಯಾಂಡಿಯಲ್ಲಿ ರೋಡಮೈನ್ ಬಿ ಎಂಬ ಕ್ಯಾನ್ಸರ್ ಕಾರಕ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಕಲರ್ ಹಾಗೂ ಟ್ಯಾಟ್ರಜಿನ್ ಎಂಬ ರಾಸಾಯನಿಕ ಅಂಶ ಪತ್ತೆಯಾಗಿದೆ. ಇದೆಲ್ಲ ಗೊತ್ತಾದ್ಮೇಲೆ ಗೋಬಿ ಮತ್ತು ಕಾಟನ್ ಕ್ಯಾಂಡಿಗೆ ನಿಷೇಧ ಹೇರಿ ಆದೇಶ ಹೊರಡಿಸಲಾಗಿದೆ. ನಿಯಮ ಉಲ್ಲಂಘಿಸಿದ್ರೆ 10 ಲಕ್ಷ ದಂಡ, ಜೈಲು ಶಿಕ್ಷೆ ಎಚ್ಚರಿಕೆ. ಏನು ಕಾನೂನಲ್ಲಿ ಇರುವಂಥ, ಆ್ಯಕ್ಟಲ್ಲಿ ಇರುವಂಥ ನಮಗೆ ನಿಯಮಗಳೇನಿದೆ ಅದರ ಪ್ರಕಾರನೇ ಈಗ ಅವ್ರಿಗೆ ಸುಮಾರು 7 ವರ್ಷಕ್ಕಿಂತ ಕಮ್ಮಿ ಇಂಪ್ರಿಸನ್ಮೆಂಟ್ ಆಗಬಾರ್ದು ಅಂತ ಇದೆ. ಇದು ಯಾರು ಉಲ್ಲಂಘನೆ ಮಾಡ್ತಾರೆ, ಜೀವಾವಧಿ ಶಿಕ್ಷೆವರೆಗೂ ಕೂಡ ಇದೆ. ಆಮೇಲೆ 10 ಲಕ್ಷವರೆಗೂ ಫೈನ್ ಹಾಕುವಂಥದ್ದಕ್ಕೂ ಕೂಡ ಇದೆ. ಸೊ ಇದು ನಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ, ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಇದನ್ನು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಈ ಕಾರ್ಯಾಚರಣೆಗಳನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತಾರೆ ಮತ್ತು ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ. ಇನ್ನು ಗೋಬಿ ಮಂಚೂರಿ ತಯಾರಿಕಾ ವಿಧಾನ, ಅದರಲ್ಲಿ ಬಳಸುವಂತ ಕೃತಕ ವಸ್ತುಗಳು ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಆಹಾರ ತಜ್ಞರು ಕೂಡ ತಿಳಿಸಿದ್ದಾರೆ. ಬ್ಯಾನ್ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಆ ಕೆಮಿಕಲ್ಗಳನ್ನ ತಯಾರು ಮಾಡ್ತಾ ಇರೋರು, ಅದನ್ನು ಹಂಚಿಕೆ ಮಾಡ್ತಿರೋರು, ಅದು ಇವರ ಮಟ್ಟಕ್ಕೆ ಸಿಗ್ತಾ ಇರೋದನ್ನ ಅಲ್ಲಿ ಬ್ಯಾನ್ ಮಾಡಬೇಕು. ಆರೋಗ್ಯ ಇಲಾಖೆ 2 ತಿನಿಸುಗಳಿಗೆ ಸದ್ಯ ನಿಷೇಧ ವಿಧಿಸಿದೆ. ಆದರೆ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಇದರ ಮೇಲೆ ನಿಗಾ ಇಡೋದು ಇದೀಗ ಆರೋಗ್ಯ ಇಲಾಖೆಗೆ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.